ಇಡೀ ರಾಜಕಾರಣ ಒಂದಾದ್ರೆ ಮಂಡ್ಯದ ರಾಜಕಾರಣವೇ ಒಂದು ಅನ್ನುವಂತಹ ಮಾತಿದೆ. ಹಾಗೆ ಮಂಡ್ಯ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಹಾಲಿ ಸಂಸದೆ ಸುಮಲತಾಗೆ ಬಿಜೆಪಿ ಶಾಕ್ ಕೊಟ್ಟಿದೆ. ಜೆಡಿಎಸ್ ಪಾಲಾಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯ ಟಿಕೆಟ್ಗಾಗಿ ಹಠ ಹಿಡಿದು ಕುಳಿತಿದ್ರು ಸ್ವಾಭಿಮಾನಿ ಸಂಸದೆ ಸುಮಲತಾ. ನಿರಾಸೆಯಾಗಿದೆ ಅವರಿಗೆ. ಬೆಂಗಳೂರು ಉತ್ತರ ಕ್ಷೇತ್ರವನ್ನು ಕಳೆದುಕೊಂಡಿದ್ದಾರೆ. ಆ ಚಾಯ್ಸ್ ಅನ್ನ ಇಡಲಾಗಿತ್ತು ಅವರಿಗೆ, ಬೆಂಗಳೂರು ಉತ್ತರಕ್ಕೆ ನಿಲ್ಲಿ ಅಂತ. ಆದ್ರೆ ಅದನ್ನು ಕೂಡ ಅವರು ತಿರಸ್ಕರಿಸಿದ್ರು. ಸಂಸದೆ ಸುಮಲತಾರ ಮುಂದಿನ ನಡೆಯಾದ್ರೂ ಏನು ಹಾಗಿದ್ರೆ? ಮತ್ತೆ ಮಂಡ್ಯದಲ್ಲೇ ಸ್ವಾಭಿಮಾನಿ ರಣಕಹಳಿಯನ್ನ ಮೊಳಗಿಸ್ತಾರ ಅಥವಾ ಸುಮಲತಾ ಪಕ್ಷೇತರರಾಗಿ ನಿಲ್ಲುವ ಅನಿವಾರ್ಯತೆ ಅವರ ಮುಂದಿದೆಯಾ? ಏನ್ ಮಾಡ್ತಾರೆ? ಚುನಾವಣಾ ರಾಜಕಾರಣದಿಂದ ಅವ್ರು ಹಿಂದೆ ಸರಿತಾರಾ ಅಥವಾ ಇಟ್ಟಿರುವಂತಹ ಹೆಜ್ಜೆಯನ್ನ ಅಷ್ಟೇ ದಿಟ್ಟವಾಗಿ ಮುಂದುವರಿಸ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಯಾಕಂದ್ರೆ ಅವರು ಹೇಳಿದಂತಹ ಕ್ಷೇತ್ರಗಳು, ಇದ್ದಂತಹ ಮಾತುಗಳು, ಅವ್ರನ್ನ ಮಂಡ್ಯ ಕ್ಷೇತ್ರದಿಂದ ಬೆಂಗಳೂರು ಉತ್ತರಕ್ಕೆ ಕರೆತರಲಾಗುತ್ತೆ, ಆ ಕ್ಷೇತ್ರದ ಒಂದು ಆಫರ್ ಅನ್ನ ನೀಡಿದ್ದಾರೆ. ಅದನ್ನೇ ಸ್ವತಃ ನಮ್ಮ ಇಂಟರ್ವ್ಯೂನಲ್ಲೂ ಕೂಡ ಸುಮಲತಾ ಅಂಬರೀಶ್ ಅದೇ ಮಾತನ್ನ ಹೇಳಿದ್ರು. ಬೆಂಗಳೂರು ಉತ್ತರವನ್ನ ಕೇಳಿದ್ರು, ಆದ್ರೆ ನಾನು ಅಲ್ಲೂ ಕೂಡ ಬೇಡ ಅಂದೆ. ಯಾಕಂದ್ರೆ ಮಂಡ್ಯ ಕ್ಷೇತ್ರ ನನ್ನ ಕ್ಷೇತ್ರ, ತವರ ಕ್ಷೇತ್ರ ನನಗದು. ಅಲ್ಲಿಯ ಸೊಸೆ ನಾನು. ಸ್ವಾಭಿಮಾನಿ ಹೋರಾಟದಿಂದ ಗೆದ್ದಿದ್ದೀನಿ. ಸೊ ಇಂತಹ ಸಂದರ್ಭದಲ್ಲಿ ನನಗೆ ಈ ಕ್ಷಣದವರೆಗೂ ಕೂಡ ಅಲ್ಲೇ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಅನ್ನೋ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈಗ ಎಲ್ಲವೂ ಉಲ್ಟಾ ಆಗಿದೆ. ಊಹಾಪೋಹಗಳೆಲ್ಲ ನಿಜ ಆಗಿದೆ. ಅಂದ್ರೆ ಮಾತುಗಳಷ್ಟೇ ಕೇಳಿ ಬರ್ತಾ ಇತ್ತು, ಆದ್ರೆ ಅದು ನಿಜ ಆಗಿರುವಂತಹ ಸಂದರ್ಭ. ಈಗ ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರ ಮುಂದಿನ ನಡೆ ಏನಾಗಿರುತ್ತೆ? ಮತ್ತೆ ಅವ್ರೇನಾದ್ರೂ ಪಕ್ಷೇತರರಾಗಿ ಕಣಕ್ಕಿಳಿದ್ರೆ ಈ ಹಿಂದಿನ ವರ್ಚಸ್ಸು ಅವ್ರಿಗಿದೆಯಾ? ಅದನ್ನ ಇಲ್ಲಿ ಗಮನಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಒಂದಷ್ಟು ಮೈನಸ್ ಕೂಡ ಇವಾಗ ಕೇಳಿ ಬರ್ತಾ ಇದೆ ಕ್ಷೇತ್ರದಲ್ಲಿ. ಜನರ ಸಂಪರ್ಕಕ್ಕೆ ಸಿಗಲ್ಲ, ಅಭಿವೃದ್ಧಿ ಶೂನ್ಯ, ಕೊಡುಗೆಗಳು ಕೊಟ್ಟಂತಹದ್ದು ಏನು ಅನ್ನೋದನ್ನು ಜನ ಪ್ರಶ್ನಿಸ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ಅಂದ್ರೆ ಜೆಡಿಎಸ್ ನಾಯಕರು ನೀಡಿದಂತಹ ಹೇಳಿಕೆ ಅವರ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣ ಆಯಿತು. ಆ ಟೈಮ್ನಲ್ಲಿ ಬಂದಂತಹ ಒಂದು ವೇವ್ ಏನಿತ್ತು, ಅಲೆ, ಸ್ವಾಭಿಮಾನಿ ಸಂಸದೆ ಅವರ ಪರವಾಗಿ ನಿಂತು ಅವರು ಗೆದ್ರು. ಆದ್ರೆ ಈಗ ವಾತಾವರಣ ಹಾಗಿಲ್ಲ ಅನ್ನೋದೇ ವಾಸ್ತವ. ಇನ್ನು ಇಡೀ ರಾಜಕಾರಣ ಒಂದಾದ್ರೆ ಮಂಡ್ಯದ ರಾಜಕಾರಣವೇ ಒಂದು ಅನ್ನುವಂತಹ ಮಾತಿದೆ. ಹಾಗೆ ಮಂಡ್ಯ ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಹಾಲಿ ಸಂಸದೆ ಸುಮಲತಾಗೆ ಬಿಜೆಪಿ ಶಾಕ್ ಕೊಟ್ಟಿದೆ. ಜೆಡಿಎಸ್ ಪಾಲಾಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯ ಟಿಕೆಟ್ಗಾಗಿ ಹಠ ಹಿಡಿದು ಕುಳಿತಿದ್ರು ಸ್ವಾಭಿಮಾನಿ ಸಂಸದೆ ಸುಮಲತಾ. ನಿರಾಸೆಯಾಗಿದೆ ಅವರಿಗೆ. ಬೆಂಗಳೂರು ಉತ್ತರ ಕ್ಷೇತ್ರವನ್ನು ಕಳೆದುಕೊಂಡಿದ್ದಾರೆ. ಆ ಚಾಯ್ಸ್ ಅನ್ನ ಇಡಲಾಗಿತ್ತು ಅವರಿಗೆ, ಬೆಂಗಳೂರು ಉತ್ತರಕ್ಕೆ ನಿಲ್ಲಿ ಅಂತ. ಆದ್ರೆ ಅದನ್ನು ಕೂಡ ಅವರು ತಿರಸ್ಕರಿಸಿದ್ರು. ಸಂಸದೆ ಸುಮಲತಾರ ಮುಂದಿನ ನಡೆಯಾದ್ರೂ ಏನು ಹಾಗಿದ್ರೆ? ಮತ್ತೆ ಮಂಡ್ಯದಲ್ಲೇ ಸ್ವಾಭಿಮಾನಿ ರಣಕಹಳಿಯನ್ನ ಮೊಳಗಿಸ್ತಾರ ಅಥವಾ ಸುಮಲತಾ ಪಕ್ಷೇತರರಾಗಿ ನಿಲ್ಲುವ ಅನಿವಾರ್ಯತೆ ಅವರ ಮುಂದಿದೆಯಾ? ಏನ್ ಮಾಡ್ತಾರೆ? ಚುನಾವಣಾ ರಾಜಕಾರಣದಿಂದ ಅವ್ರು ಹಿಂದೆ ಸರಿತಾರಾ ಅಥವಾ ಇಟ್ಟಿರುವಂತಹ ಹೆಜ್ಜೆಯನ್ನ ಅಷ್ಟೇ ದಿಟ್ಟವಾಗಿ ಮುಂದುವರಿಸ್ತಾರಾ ಅನ್ನೋದೇ ಸದ್ಯದ ಕುತೂಹಲ. ಯಾಕಂದ್ರೆ ಅವರು ಹೇಳಿದಂತಹ ಕ್ಷೇತ್ರಗಳು, ಇದ್ದಂತಹ ಮಾತುಗಳು, ಅವ್ರನ್ನ ಮಂಡ್ಯ ಕ್ಷೇತ್ರದಿಂದ ಬೆಂಗಳೂರು ಉತ್ತರಕ್ಕೆ ಕರೆತರಲಾಗುತ್ತೆ, ಆ ಕ್ಷೇತ್ರದ ಒಂದು ಆಫರ್ ಅನ್ನ ನೀಡಿದ್ದಾರೆ. ಅದನ್ನೇ ಸ್ವತಃ ನಮ್ಮ ಇಂಟರ್ವ್ಯೂನಲ್ಲೂ ಕೂಡ ಸುಮಲತಾ ಅಂಬರೀಶ್ ಅದೇ ಮಾತನ್ನ ಹೇಳಿದ್ರು. ಬೆಂಗಳೂರು ಉತ್ತರವನ್ನ ಕೇಳಿದ್ರು, ಆದ್ರೆ ನಾನು ಅಲ್ಲೂ ಕೂಡ ಬೇಡ ಅಂದೆ. ಯಾಕಂದ್ರೆ ಮಂಡ್ಯ ಕ್ಷೇತ್ರ ನನ್ನ ಕ್ಷೇತ್ರ, ತವರ ಕ್ಷೇತ್ರ ನನಗದು. ಅಲ್ಲಿಯ ಸೊಸೆ ನಾನು. ಸ್ವಾಭಿಮಾನಿ ಹೋರಾಟದಿಂದ ಗೆದ್ದಿದ್ದೀನಿ. ಸೊ ಇಂತಹ ಸಂದರ್ಭದಲ್ಲಿ ನನಗೆ ಈ ಕ್ಷಣದವರೆಗೂ ಕೂಡ ಅಲ್ಲೇ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಅನ್ನೋ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈಗ ಎಲ್ಲವೂ ಉಲ್ಟಾ ಆಗಿದೆ. ಊಹಾಪೋಹಗಳೆಲ್ಲ ನಿಜ ಆಗಿದೆ. ಅಂದ್ರೆ ಮಾತುಗಳಷ್ಟೇ ಕೇಳಿ ಬರ್ತಾ ಇತ್ತು, ಆದ್ರೆ ಅದು ನಿಜ ಆಗಿರುವಂತಹ ಸಂದರ್ಭ. ಈಗ ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರ ಮುಂದಿನ ನಡೆ ಏನಾಗಿರುತ್ತೆ? ಮತ್ತೆ ಅವ್ರೇನಾದ್ರೂ ಪಕ್ಷೇತರರಾಗಿ ಕಣಕ್ಕಿಳಿದ್ರೆ ಈ ಹಿಂದಿನ ವರ್ಚಸ್ಸು ಅವ್ರಿಗಿದೆಯಾ? ಅದನ್ನ ಇಲ್ಲಿ ಗಮನಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಒಂದಷ್ಟು ಮೈನಸ್ ಕೂಡ ಇವಾಗ ಕೇಳಿ ಬರ್ತಾ ಇದೆ ಕ್ಷೇತ್ರದಲ್ಲಿ. ಜನರ ಸಂಪರ್ಕಕ್ಕೆ ಸಿಗಲ್ಲ, ಅಭಿವೃದ್ಧಿ ಶೂನ್ಯ, ಕೊಡುಗೆಗಳು ಕೊಟ್ಟಂತಹದ್ದು ಏನು ಅನ್ನೋದನ್ನು ಜನ ಪ್ರಶ್ನಿಸ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ಅಂದ್ರೆ ಜೆಡಿಎಸ್ ನಾಯಕರು ನೀಡಿದಂತಹ ಹೇಳಿಕೆ ಅವರ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣ ಆಯಿತು. ಆ ಟೈಮ್ನಲ್ಲಿ ಬಂದಂತಹ ಒಂದು ವೇವ್ ಏನಿತ್ತು, ಅಲೆ, ಸ್ವಾಭಿಮಾನಿ ಸಂಸದೆ ಅವರ ಪರವಾಗಿ ನಿಂತು ಅವರು ಗೆದ್ರು. ಆದ್ರೆ ಈಗ ವಾತಾವರಣ ಹಾಗಿಲ್ಲ ಅನ್ನೋದೇ ವಾಸ್ತವ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.